आज हम तृतीय भाषा हिंदी विषय के अंतर्गत 10वीं कक्षा से संबंधित छठवां पाठ बसंत की सच्चाई इस पाठ के बारे में अध्ययन करने वाले हैं। इस पाठ के अध्ययन से पहले हम इस पाठ का आशय देखेंगे और इस पाठ के लेखक विष्णु प्रभाकर जी के बारे में संक्षिप्त परिचय प्राप्त कर लेंगे। उसके बाद हम इस पाठ की अध्ययन की ओर जाएंगे। बच्चों, इस पाठ के लेखक है ना विष्णु प्रभाकर जी। इसे ಮಾನವ ಮನಕ್ಕೆ ಪಾರಖಿ ಲೇಖಕ್ ಮಾನಾ ಜಾತಾ ಹೈ. ಅಂದರೆ ಈ ಪಾಠದ ಲೇಖಕರಾದಂಥ ವಿಷ್ಣು ಪ್ರಭಾಕರ್ ಜಿಯವರನ್ನು ಮನುಷ್ಯರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಂಥ, ಮನುಷ್ಯರ ಮನಸ್ಸಿನ ಒಳಹೊಕ್ಕು ಅವರ ಭಾವನೆಗಳನ್ನು ಅರ್ಥೈಸಿಕೊಂಡು ಅವರ ಭಾವನೆಗಳಿಗೆ ಸ್ಪಂದಿಸುವಂಥ ಒಂದು ವಿಶಿಷ್ಟವಾದಂಥ ಶಕ್ತಿ ಇವರ ಬಳಿ ಇದೆ. इस एकांकी में इन्होंने स्वाभिमान, पर दुख कातरता जैसी मानवीय भावनाओं का सुंदर चित्रण किया है. ಈ ಒಂದು ಪ್ರಸ್ತುತ ಕಥೆಯಲ್ಲಿ ಲೇಖಕರಾದಂಥ ವಿಷ್ಣು ಪ್ರಭಾಕರ್ ಜಿಯವರು ಸ್ವಾಭಿಮಾನ, ಪರರ ದುಃಖವನ್ನು ಪರಿಹರಿಸೋದಕ್ಕಾಗಿ ಮಿಡಿಯುವಂಥ ಒಳ್ಳೆಯ ಹೃದಯವಂತ ಮನುಷ್ಯರ ಒಂದು ಜೀವನ ಯಾವ ರೀತಿಯಾಗಿರುತ್ತೆ, ಇಂತಹ ಒಂದು ಸುಂದರವಾದಂಥ ಮಾನವೀಯ ಮೌಲ್ಯಗಳ ಬಗ್ಗೆ ಸುಂದರವಾದಂಥ ಚಿತ್ರಣವನ್ನು ನಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. गरीब होकर भी स्वाभिमानी और परिश्रम की कमाई से जीने वाले बसंत और प्रताप एक और है, तो दूसरी ओर कंगालों के प्रति हमदर्दी दिखाते हुए आदर के साथ व्यवहार करने वाले राज किशोर जैसे पात्र अनुसरणीय है. ಈ ಪ್ರಸ್ತುತ ಕಥೆಯಲ್ಲಿ ಸ್ವಾಭಿಮಾನದಿಂದ ಕಷ್ಟಪಟ್ಟು ದುಡಿದೇ ನಾನು ಊಟವನ್ನು ಮಾಡಬೇಕು ಅನ್ನೋ ತತ್ವವನ್ನು ಅನುಸರಿಸ್ತಾ ಇರುವಂಥ ಒಬ್ಬ ಪ್ರಾಮಾಣಿಕ ಸ್ವಾಭಿಮಾನಿ ಹುಡುಗ ಒಂದು ಕಡೆಯಾದರೆ, ಜೀವನದಲ್ಲಿ ತುಂಬಾ ಬೇಸತ್ತು ಕಷ್ಟಗಳಿಗೆ ಕಂಗಾಲಾಗಿ ದಾರಿ ಕಾಣದೆ ಸದಾ ನೋವಿನಿಂದ ನಲುಗ್ತಾ ಇರುವಂಥ ಹೃದಯಗಳಿಗೆ ಮಿಡಿಯುವಂಥ ಒಂದು ವಿಶಾಲ ಹೃದಯವನ್ನು ಹೊಂದಿರುವಂಥ ರಾಜ್ ಕಿಶೋರ್ನಂಥ ವಿಶಾಲ ಹೃದಯವಂತ ವ್ಯಕ್ತಿ ಮತ್ತೊಂದು ಕಡೆ. ಈ ರೀತಿಯಾಗಿ ಎರಡು ವಿಭಿನ್ನ ಪಾತ್ರಗಳ ಒಂದು ಪರಿಚಯವನ್ನು ನಮ್ಮೆಲ್ಲರಿಗೂ ಮಾಡಿಕೊಡ್ತಾ ಇದ್ದಾರೆ. तो बच्चों, ऐसे महान साहिती लेखक विष्णु प्रभाकर जी के बारे में अब हम एक संक्षिप्त जानकारी प्राप्त कर लेते हैं. तो आइए बच्चों, अब हम विष्णु प्रभाकर जी के बारे में पीपीटी के द्वारा जानकारी प्राप्त कर लेंगे. तो बच्चों, विष्णु प्रभाकर जी यानी अब हम चित्र में जो देख रहे हैं ना, ये विष्णु प्रभाकर जी का भावचित्र है. और विष्णु प्रभाकर जी का जन्म 1912 में जून 21 को उत्तर प्रदेश राज्य के मुजफ्फरनगर के मीरापुर नामक गांव में हुआ. ಇಂಥ ಒಬ್ಬ ಮಹಾನ್ ಸಾಹಿತಿ ಲೇಖಕರಾದಂಥ ವಿಷ್ಣು ಪ್ರಭಾಕರ್ ಜಿಯವರ ಜನನ ಉತ್ತರ ಪ್ರದೇಶದ ಮುಜಫ್ಫರ್ನಗರದ ಮೀರಾಪುರ್ ಎಂಬ ಹಳ್ಳಿಯಲ್ಲಿ 21 ಜೂನ್ 1912ರಲ್ಲಿ ಇವರ ಜನನವಾಯಿತು. पंजाब में शिक्षा पाकर वही 15 वर्ष तक उन्होंने सरकारी नौकरी की. ಪಂಜಾಬಲ್ಲಿ ಶಿಕ್ಷಣವನ್ನು ಪಡೆದಂಥ ಇವರು ಅಲ್ಲಿಯೇ ಸುಮಾರು 15 ವರ್ಷಗಳ ಕಾಲ ಸರ್ಕಾರಿ ನೌಕರಿಯನ್ನು ಮಾಡಿದರು, ಸರ್ಕಾರಿ ನೌಕರಿಯಲ್ಲಿ ಸೇವೆಯನ್ನು ಸಲ್ಲಿಸಿದರು. सन 1955 में आकाशवाणी के दिल्ली केंद्र में नाटक निर्देशक बने. 1955ರಲ್ಲಿ ಆಕಾಶವಾಣಿ ದಿಲ್ಲಿ ಕೇಂದ್ರದಲ್ಲಿ ನಾಟಕ ನಿರ್ದೇಶಕರಾಗಿ ತಮ್ಮ ಸೇವಾ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. 1.5 वर्ष बाद वहाँ से त्यागपत्र दिया और तब से स्वतंत्र साहित्यिक के रूप में जीवन यापन कर रहे थे. 1.5 ವರ್ಷದ ನಂತರ ಆ ಒಂದು ವೃತ್ತಿಗೆ ಅಂದರೆ ಆಕಾಶವಾಣಿ ದಿಲ್ಲಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂಥ ಒಂದು ವೃತ್ತಿಗೆ ಇವರು ರಾಜೀನಾಮೆಯನ್ನು ನೀಡಿದರು. ಅಲ್ಲಿಂದ ಅವರು ಒಬ್ಬ ಸ್ವತಂತ್ರ ಸಾಹಿತಿಯಾಗಿ ತಮ್ಮ ಸಾಹಿತ್ಯಿಕ ಜೀವನವನ್ನು ಪ್ರಾರಂಭ ಮಾಡಿದರು. ಹೀಗೆ ಇವರ ಜೀವನ ಶೈಲಿ ತುಂಬ ರೋಚಕವಾಗಿರುವಂತಹ ಅನೇಕ ಅಂಶಗಳನ್ನು ಒಳಗೊಂಡಿದ್ದಾವೆ. ವಿಷ್ಣು ಪ್ರಭಾಕರ್ ಜಿ ಕೋ ಗಾಂಧಿವಾದಿ ಲೇಖಕ್ ಮಾನೆ ಜಾತೆ ಹೇ. ವಿಷ್ಣು ಪ್ರಭಾಕರ್ ಜಿಯವರನ್ನು ಒಬ್ಬ ಗಾಂಧಿವಾದಿ ಲೇಖಕರು ಅಂಥೇಳಿ ಕರೀಲಾಗ್ತಾ ಇತ್ತು.
आपके ಏಕಾಂಗಿ ಮಾನವೀಯ ಸಂವೇದನಾ ಸೆ ಓತಪ್ರೇತ್ ಹೇ. ಇವರ ರಚನೆಗಳು ಮಾನವೀಯ ಸಂವೇದನೆಗಳಿಗೆ ಹೊಂದಿಕೊಂಡಿರುವಂಥ ಮಾನವೀಯ ಸಂವೇದನೆಗಳನ್ನು ಒಳಗೊಂಡಿರುವಂಥ ರಚನೆಗಳಾಗಿರ್ತಾ ಇದ್ವು. मानवीय संबंधों का मनोवैज्ञानिक धरातल पर भावनात्मक चित्रण उनके एकांकियों की विशेषता है. ಇವರಿಂದ ರಚಿಸಲ್ಪಟ್ಟಿರುವಂತಹ ರಚನೆಗಳ ವೈಶಿಷ್ಟ್ಯತೆ ಏನಂದರೆ, ಮಾನವೀಯ ಸಂಬಂಧಗಳು ಮನೋವಿಜ್ಞಾನದ ತಳಹದಿಯ ಮೇಲೆ ಭಾವನಾತ್ಮಕ ದೃಷ್ಟಿಯಿಂದ ಭಾವನಾತ್ಮಕ ಅಂಶಗಳನ್ನು ಒಳಗೊಂಡಿರ್ತವೆ ಅನ್ನೋದೇ ಇವರ ರಚನೆಗಳ ಒಂದು ವೈಶಿಷ್ಟ್ಯವಾಗಿತ್ತು. ऐसे महान लेखक के अनेक रचनाएं यहाँ पर प्रस्तुत हैं. अब हम उनसे रचित कृतियाँ अर्थात उपन्यास के बारे में देखते हैं. इनसे रचित प्रमुख उपन्यास इस प्रकार है: ढलती रात, स्वप्नमयी, अर्धनारीश्वर, धरती अब भी घूम रही है, क्षमादान, दो मित्र, पाप का घड़ा, होरी. ಇವೆಲ್ಲವೂ ಇವರಿಂದ ರಚಿಸಲ್ಪಟ್ಟಿರುವಂತಹ ಶ್ರೇಷ್ಠ ಉಪನ್ಯಾಸಗಳಾಗಿದ್ದವು. उसके साथ साथ इनसे रचित और भी उत्तम और श्रेष्ठ नाटक भी है. वह नाटक इस प्रकार है: हत्या के बाद, नवप्रभात, डॉक्टर, प्रकाश और परछाइयाँ, 12 एकांकी, अशोक, अब और नहीं, टूटते परिवेश. ಇವೆಲ್ಲವೂ ಇವರಿಂದ ರಚಿಸಲ್ಪಟ್ಟಿರುವಂತಹ ಶ್ರೇಷ್ಠ ನಾಟಕಗಳಾಗಿದ್ದವು. और इनसे रचित कहानी संग्रह का नाम इस प्रकार है: संघर्ष के बाद, धरती अब भी घूम रही है, मेरा वतन, खिलौने, आदि और अंत. ಇವು ಅವರಿಂದ ರಚಿಸಲ್ಪಟ್ಟಿರುವಂತಹ ಕಥಾ ಸಂಕಲನಗಳು. और इनसे रचित एक उत्तम सुंदर जीवनी भी है और उसका नाम है अवारा मसीहा. ಇವರಿಂದ ರಚಿಸಲ್ಪಟ್ಟಿರುವಂತಹ ಜೀವನಿ ಅದು ಸಹ ಅದರ ಅವಾರ ಮಸಿಹ ಅನ್ನೋ ಒಂದು ಜೀವನಿಯನ್ನು ಸಹ ಇವರು ರಚಿಸಿದ್ದಾರೆ. और इनसे रचित आत्मकथा यानी विष्णु प्रभाकर जी के आत्मकथा का नाम है पंखहीन. वो 3 भागों में मुद्रित है. ಅವರ ಆತ್ಮಕಥೆಯಾದಂಥ पंखहीन ಅದು 3 ಭಾಗಗಳಲ್ಲಿ ರಚನೆಯಾಗಿದೆ. और इनसे रचित यात्रा वृत्तांत का नाम है ज्योतिपुंज, हिमालय, जमुना गंगा के नहर में. ಇವು ಅವರಿಂದ ರಚಿಸಲ್ಪಟ್ಟಂಥ ಯಾತ್ರಾ ವೃತ್ತಾಂತಗಳಾಗಿದ್ದಾವೆ. ये सभी इनसे रचित श्रेष्ठ रचनाएं हैं. और इस तरह के श्रेष्ठ योगदान के लिए इन्हें अनेक पुरस्कारों से इन्हें सम्मान भी किया गया है. इन्हें पद्मभूषण से भी सम्मान किया गया है. और इनसे रचित अर्धनारीश्वर उपन्यास के लिए भारतीय ज्ञानपीठ का मूर्तिदेव सम्मान भी प्राप्त हुआ है तथा साहित्य अकादमी पुरस्कार, सोवियत लैंड नेहरू अवार्ड भी इन्हें मिला है. ಇವರು ಸಾಹಿತ್ಯ ಸೇವೆಯಲ್ಲಿ ನೀಡಿದಂತಹ ಅಪಾರ ಕೊಡುಗೆಯನ್ನು ಮೆಚ್ಚಿ ಇವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಇವರಿಂದ ರಚಿಸಲ್ಪಟ್ಟಂಥ ಅರ್ಧನಾರೀಶ್ವರ್ ಉಪನ್ಯಾಸಕ್ಕೆ ಭಾರತೀಯ ಜ್ಞಾನಪೀಠ ಪುರಸ್ಕಾರವು ಭಾರತೀಯ ಜ್ಞಾನಪೀಠದ ಮೂರ್ತಿದೇವ ಪ್ರಶಸ್ತಿಯು ಸಹ ಲಭ್ಯವಾಗಿದೆ. ಜೊತೆಗೆ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಮತ್ತು ಸೋವಿಯತ್ ಲ್ಯಾಂಡ್ ನೆಹರು ಪುರಸ್ಕಾರವೂ ಸಹ ಲಭ್ಯವಾಗಿದೆ. और ऐसे महान साहिती लेखक जी का मृत्यु 11 अप्रैल 2009 को दिल्ली में हुआ. ಇಂಥ ಒಬ್ಬ ಶ್ರೇಷ್ಠ ಸಾಹಿತ್ಯ ಕ್ಷೇತ್ರದ ಸೂರ್ಯ ಅಂತ ಕರೆಸ್ಕೊಳ್ತಾ ಇರುವಂಥ ಒಬ್ಬ ಶ್ರೇಷ್ಠ ಲೇಖಕರು ಏಪ್ರಿಲ್ 11, 2009ರಲ್ಲಿ ದೆಹಲಿಯಲ್ಲಿ ಕೊನೆಯ ಉಸಿರನ್ನು ಎಳೆದರು. ಅಂದರೆ ನಮ್ಮೆಲ್ಲರನ್ನ ತೊರೆದರು. ಸಾಹಿತ್ಯ ಕ್ಷೇತ್ರ ಒಂದು ಅಪೂರ್ವವಾದಂಥ ಒಂದು ನಿಧಿಯನ್ನು, ಒಂದು ಸಂಪತ್ತನ್ನು ಕಳೆದುಕೊಂಡಿತ್ತು. ऐसे महान लेखक से लिखा गया पाठ बसंत की सच्चाई. इस पाठ के बारे में अब हम अध्ययन करने वाले हैं. बच्चों, इस पाठ के अध्ययन कर लेने से पहले हम इस पाठ में आए हुए पात्रों का परिचय प्राप्त कर लेते हैं. तो आइए बच्चों, अब हम देखते हैं इस पाठ में कौन कौन से पात्र आए हुए हैं. बसंत नामक एक पात्र है. वहाँ एक गरीब शरणार्थी लड़का है.
ಈ ಒಂದು ಪ್ರಸ್ತುತ ಪಾಠದ ಅಧ್ಯಯನವನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಈ ಪಾಠದಲ್ಲಿ ಬರುವಂಥ ಪಾತ್ರ ಪರಿಚಯವನ್ನು ಮಾಡಿಕೊಳ್ಳೋಣ. ಬಸಂತ್ ಅನ್ನೋ ಪಾತ್ರ ಒಬ್ಬ ಬಡ ಶರಣಾರ್ಥಿ ಬಾಲಕನ ಪಾತ್ರವಾಗಿದೆ. ಆ ಪಾತ್ರದ ಹೆಸರು ಬಸಂತ್. ಆ ಬಸಂತ್ನ ಚಿಕ್ಕ ಸಹೋದರನ ಪಾತ್ರವಿದ್ದು ಆ ಪಾತ್ರದ ಹೆಸರು ಪ್ರತಾಪ್. ಹಾಗೆಯೇ ಪಂಡಿತ್ ರಾಜ್ ಕಿಶೋರ್ ಅನ್ನೋ ಪಾತ್ರವನ್ನು ಸಹ ನೋಡ್ತೀವಿ. ಆ ಪಾತ್ರ ಏಕ್ನೇತಾ ಒಬ್ಬ ಮುಖಂಡನ ಪಾತ್ರವಾಗಿದೆ. ಏನು ಕಷ್ಟಗಳಲ್ಲಿ ಬೆಂದು ನೋವಿನಿಂದ ಬಳಲ್ತಾ ಇರುವಂತಹ ಜನರ ಮುಖಂಡನಾಗಿ ಅವರ ಆಸೆಗಳನ್ನು, ಕನಸುಗಳನ್ನು, ಅವರ ಬೇಡಿಕೆಗಳನ್ನು ಈಡೇರಿಸುವುದಕ್ಕಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರುವಂತಹ ವಿಶಾಲ ಹೃದಯವಂತ ಮುಖಂಡನ ಪಾತ್ರ. ಅವರ ಹೆಸರು ಪಂಡಿತ್ ರಾಜ್ ಕಿಶೋರ್. ಅದರ ಜೊತೆಗೆ ಡಾಕ್ಟರ್ ತಥಾ ದೋ ರಾಹ ಚಲತೆ ವ್ಯಕ್ತಿ, ಅದರ ಜೊತೆಗೆ ನಾವು ಡಾಕ್ಟರನ್ನು ಸಹ ಈ ಒಂದು ಪ್ರಸ್ತುತ ಕಥೆಯಲ್ಲಿ ನೋಡ್ತೀವಿ. ಅದರ ಜೊತೆಗೆ ಇಬ್ಬರು ದಾರಿ ಹೋಕರನ್ನು ಸಹ ನಾವು ಕಾಣ್ತೀವಿ. ಇಷ್ಟು ಪಾತ್ರಗಳು ಈ ಪ್ರಸ್ತುತ ಕಥೆಯಲ್ಲಿ ಬರ್ತವೆ. ಮೊದಲಿಗೆ ಮಕ್ಕಳೇ, ನಾವಿಲ್ಲಿ ಮೊದಲಿಗೆ ಕಾಣ್ತಾ ಇರುವಂಥದ್ದು ಬಸಂತ್ನ ಚಿತ್ರ. ಅದರಾದ ನಂತರ ಆತನ ಸಹೋದರನಾದ ಪ್ರತಾಪ್ನ ಚಿತ್ರ. ಅದಾದ ನಂತರ ಪಂಡಿತ್ ರಾಜ್ ಕಿಶೋರ್, ಮೇಲೆ ವೈದ್ಯರ ಚಿತ್ರವನ್ನು ನಾವು ಕಾಣ್ತಾ ಇದ್ದೀವಿ. ಹೀಗೆ ಇಷ್ಟು ಪಾತ್ರಗಳು ಈ ಪ್ರಸ್ತುತ ಕಥೆಯಲ್ಲಿ ಬರುತ್ತವೆ. बच्चों, इस पात्र में यानी इस प्रस्तुत पाठ में हम एक एकांकी है. इस प्रस्तुत पाठ में हम पहला दृश्य, दूसरा दृश्य और तीसरा दृश्य, ऐसे 3 दृश्यों को देखते हैं. अब आज हम इस पाठ के पहला दृश्य की अध्ययन करेंगे. पहला दृश्य इस प्रकार है. स्टेज पर सुविधाजनक एक बड़े नगर के बाजार का प्रतीकात्मक दृश्य है. ಈ ಪ್ರಸ್ತುತ ಪಾಠವು ಮೊದಲನೇ ದೃಶ್ಯ, ಎರಡನೇ ದೃಶ್ಯ ಮತ್ತು ಮೂರನೇ ದೃಶ್ಯ ಅನ್ನೋ 3 ದೃಶ್ಯಗಳನ್ನು ಒಳಗೊಂಡಿದೆ. ಇಂದು ನಾವು ಮೊದಲನೇ ದೃಶ್ಯದ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಈ ದೃಶ್ಯದ ಒಂದು ವೇದಿಕೆ ಈ ರೀತಿಯಾಗಿ ಸಜ್ಜಾಗಿದೆ. स्टेज पर सुविधाजनक एक बड़े नगर के बाजार का प्रतीकात्मक दृश्य है. ವೇದಿಕೆ ಮೇಲೆ ಸುಸಜ್ಜಿತವಾಗಿ ಸಜ್ಜಾಗಿರುವಂಥ ಒಂದು ದೊಡ್ಡ ನಗರದ ಮಾರುಕಟ್ಟೆಯ ಪ್ರತೀಕಾತ್ಮಕ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ಆನೆ ಜಾನೆ ಲೇನೆ ದೇನೆ ಕಾ ಶೋರ್, ಫೇರಿ ವಾಲೋ ಕಿ ಪುಕಾರ್. ಅಲ್ಲಿ ಆ ಮಾರುಕಟ್ಟೆಗೆ ಹೋಗುವಂಥ ಜನರ ಮತ್ತು ಸಾಮಾನುಗಳನ್ನು ಖರೀದಿ ಮಾಡುವಂಥ, ಮಾರಾಟ ಮಾಡುವಂಥವರ ಒಂದು ಗಲಾಟೆ. ಫೇರಿವಾಲೆ ಅಂದರೆ ಹೆಗಲ ಮೇಲೆ ವಸ್ತುಗಳನ್ನು, ಅಂದರೆ ಪುಟ್ಟಿಯ ಮೇಲೆ ಅಥವಾ ಭುಜದ ಮೇಲೆ ಸಾಮಾನುಗಳನ್ನು ತಗೊಂಡು ಸುತ್ತ ಒಂದು ಸಣ್ಣ ಗಾಡಿಗಳ ಮೇಲೆ ಹಾಕ್ಕೊಂಡು ಓಣಿಯಲ್ಲಿ ಸುತ್ತಾಡ್ತಾ ವ್ಯಾಪಾರವನ್ನು ಮಾಡ್ತಾ ಇರುವಂತಹ ವ್ಯಾಪಾರಿಯ ಕೂಗು, ಪುಕಾರ್. ಇಸ್ಕಾ ಅರ್ಥ ಹೋತಾ ಹೈ, ಇದರ ಅರ್ಥ ಕೂಗು. ಉನ್ಹಿ ಕೆ ಬೀಚ್ ಮೇ ಏಕ್ ಲಡ್ಕ, ಅವರ ಎಲ್ಲರ ಮಧ್ಯದಲ್ಲಿ ಒಬ್ಬ ಬಾಲಕ, ನಂಗೆ ಪೈರ್, ಕಾಲುಗಳಲ್ಲಿ ಪಾದರಕ್ಷೆ ಇಲ್ಲದೆ ಬರಿಗಾಲಲ್ಲಿ ಓಡಾಡ್ತಾ ಇದ್ದಾನೆ. ಫಟೆ ಕಪಡೆ ಪಹನೆ, ಹರಿದಾದಂಥ ಬಟ್ಟೆಗಳನ್ನು ಧರಿಸಿದ್ದಾನೆ. ಹಳೆಯ ಹರಿದ ಬಟ್ಟೆಗಳನ್ನು ಆ ಬಾಲಕ ಧರಿಸಿದ್ದಾನೆ. ಹಾತ್ ಮೇ ಸಾಮಾನ್ ಸಂಭಾಲೆ ಭಾಗ್ತಾ ಹುವಾ ಆತಾ ಹೈ, ಕೈಯಲ್ಲಿ ಕೆಲವು ವಸ್ತುಗಳನ್ನು ಸಂಭಾಳಿಸ್ಕೊಳ್ತಾ ಅವುಗಳನ್ನು ಜೋಪಾನವಾಗಿ ಹಿಡ್ಕೊಳ್ತಾ ಓಡ್ತಾ ವೇದಿಕೆಯನ್ನು ಪ್ರವೇಶ ಮಾಡ್ತಾನೆ. ಉಸ್ಕೆ ಆಯು ಲಗ್ಭಗ್ 12 ವರ್ಷ ಕಿ ಹೇ, ಆತನ ವಯಸ್ಸು ಸರಿಸುಮಾರು 12 ವರ್ಷದ ವಯಸ್ಸಿನ ಬಾಲಕನಾಗಿದ್ದಾನೆ. ಉಸ್ಕಾ ನಾಮ್ ಹೈ ಬಸಂತ್, ಆ ಬಾಲಕನ ಹೆಸರೇ ಬಸಂತ್. ವಹಾ ಪುಕಾರ್ ರಹಾ ಹೇ, ಅವನೇನೋ ಕೂಗ್ತಾ ಇದ್ದಾನೆ. ಇದು ವೇದಿಕೆಯ ಈ ದೃಶ್ಯದ ಮೊದಲನೇ ದೃಶ್ಯದ ವೇದಿಕೆಯ ಒಂದು ಚಿತ್ರಣ. ಯಾನಿ ವಹಾ ಬಸಂತ್, इस चित्र में हम देख रहे हैं, यहाँ एक बाजार का चित्र है. इधर लोग आ रहे हैं, कुछ लोग जा रहे हैं और इस तरह कुछ बसंत कुछ सामान संभाले हुए इधर उधर फिर रहा है. ये बाजार का दृश्य है. और वहाँ बसंत क्या कर रहा है, कुछ पुकार रहा है. क्या पुकार रहा है वो, क्या कह रहा है वो पुकार रहा है, छलनी ले लो, बटन ले लो, दिया सलाई ले लो. कोई उसकी बात नहीं सुनता. ಅವನು ಜೋರಾಗಿ ಕೂಗ್ಕೊಳ್ತಾ ಇದ್ದಾನೆ. ಛಲ್ನಿ ಅಂದರೆ ಟೀ ಸೋಸುವ ಜಾಲರಿಯನ್ನು ತೆಗೆದುಕೊಳ್ಳಿ, ಬಟನ್ ತೆಗೆದುಕೊಳ್ಳಿ,
ಕಡ್ಡಿ ಪೆಟ್ಟಿಗೆಯನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಜೋರಾಗಿ ಕೂಗ್ತಾ ಕೂಗ್ತಾ ವ್ಯಾಪಾರವನ್ನು ಮಾಡ್ತಾ ಇದ್ದಾನೆ. ಕೋಯಿ ಉಸ್ಕೆ ಬಾತ್ ನಹಿ ಸುನ್ತಾ, ಯಾರೂ ಸಹ ಅವನ ಮಾತನ್ನು ಕೇಳ್ತಾ ಇಲ್ಲ. ಸಬ್ ಉಸೆ ದೇಖ್ತೆ ಹೇ ಔರ್ ಆಗೆ ಬಡ್ ಜಾತೆ ಹೇ, ಎಲ್ಲರೂ ಆತನನ್ನು ನೋಡ್ತಾರೆ ಮತ್ತೆ ಮುಂದೆ ಹೋಗ್ತಾರೆ. ಇಸಿ समय एक खद्दरदारी व्यक्ति वहाँ से जाते दिखाई देते हैं. हाथ में सामान से भरा थैला है. वे मजदूर नेता पंडित राजकिशोर हैं. बसंत उन्हें देखकर उनके पीछे भागता है. ಇದೇ ಸಂದರ್ಭದಲ್ಲಿ ಅವನು ಕೂಗ್ತಾ ಇದ್ದ, ಬಟನ್ ತೆಗೆದುಕೊಳ್ಳಿ, ಟೀ ಸೋಸುವ ಜಾಲರಿ ತೆಗೆದುಕೊಳ್ಳಿ, ಬಟನ್ ತೆಗೆದುಕೊಳ್ಳಿ, ದಿಯಾಸಲಾಯ್ ಅಂದರೆ ಕಡ್ಡಿ ಪೆಟ್ಟಿಗೆನಾದರೂ ತೆಗೆದುಕೊಳ್ಳಿ ಅಂತೇಳಿ ಕೂಗಿ ಕೂಗಿ ಹೇಳ್ತಾ ಇದ್ದ. ಅಂಥ ಸಂದರ್ಭದಲ್ಲಿ ಜನ ಆತನನ್ನು ನೋಡಿ ಹಾಗೆ ಮುಂದೆ ಹೋಗ್ತಾ ಇದ್ದರು. ಅದೇ ಸಂದರ್ಭಕ್ಕೆ ಒಬ್ಬ ಶಿಸ್ತಾಗಿ ತುಂಬ ಸುಂದರವಾಗಿ ಬಟ್ಟೆಗಳನ್ನು ಹಾಕಿರುವಂಥ ಒಬ್ಬ ವ್ಯಕ್ತಿಯನ್ನು ಬಸಂತ್ ನೋಡ್ತಾನೆ. ಹಾತ್ ಮೇ ಸಾಮಾನ್ ಸೆ ಭರಾ ತೈಲ ಹೇ, ಆ ವ್ಯಕ್ತಿಯ ಕೈಯಲ್ಲಿ ಏನೋ ಸಾಮಾನುಗಳನ್ನು ಹಿಡಿದಿರುವಂಥ ಒಂದು ಚೀಲ ಇದೆ. ಅವರೇ ಮಜ್ದೂರ್ ಅಂದರೆ ಕಾರ್ಮಿಕರ ಮುಖಂಡನಾಗಿದ್ದರು. ಅವರ ಹೆಸರೇ ಪಂಡಿತ್ ರಾಜ್ಕಿಶೋರ್. ಅವರನ್ನು ನೋಡ್ತಾ ಇದ್ದಂತೆ ಬಸಂತ್ ಅವರನ್ನು ಹಿಂಬಾಲಿಸ್ತಾನೆ. ನೋಡಿ, ಇಲ್ಲಿ ಕಾಣ್ತಾ ಇದೆ ಈ ಚಿತ್ರದಲ್ಲಿ ಬಸಂತ್ ಆ ಖದ್ದರ್ಧಾರಿ ಅಂದರೆ ಒಳ್ಳೆಯ ವ್ಯವಸ್ಥಿತವಾಗಿ ಸುಂದರವಾದಂತಹ ಬಟ್ಟೆಗಳನ್ನು ಧರಿಸಿರುವಂಥ, ನೋಡಿದ ತಕ್ಷಣವೇ ಒಬ್ಬ ಒಳ್ಳೆಯ ದೊಡ್ಡ ವ್ಯಕ್ತಿ ಅನ್ನೋವಂಥ ವೇಷಭೂಷಣದಿಂದ ಕಂಗೊಳಿಸ್ತಾ ಇರುವಂಥ ವ್ಯಕ್ತಿಯ ಬಳಿಗೆ ಹೋಗಿ ಅವನು ಮಾತನಾಡೋದಕ್ಕೆ ಶುರು ಮಾಡ್ತಾನೆ. ಅವರ ಹತ್ರ ಓಡಿ ಹೋಗ್ತಾನೆ. ಹೋಗಿ ಬಸಂತ್ ಉನ್ಸೆ ಅವರ ಹತ್ರ ಹೇಳ್ತಾನೆ, ಸಾಹಬ್ ಬಟನ್ ಲೀಜಿಯೇ, ದೇಸಿ ಬಟನ್ ಹೇ ಸಾಹಬ್, ದಿಯಾ ಸಲಾಯಿ ಲೀಜಿಯೇ. ಆಗ ಅವನು ಆ ಕದ್ದರ್ಧಾರಿ ವ್ಯಕ್ತಿ ಸೆ कहता है, साहब बटन लीजिए, दिया सलाई लीजिए, देसी बटन है साहब. ಅವನು ಹೇಳ್ತಾನೆ ಅವ್ರ ಹತ್ರ ಹೋಗಿ, ನೋಡಿ ಸ್ವಾಮಿ, ನೀವು ಚಲ್ನಿ ಟೀ ಸೋಸುವ ಜಾಲರಿಯನ್ನು ತೆಗೆದುಕೊಳ್ಳಿ, ಬಟನ್ ಇದೆ ಬಟನ್ ತೆಗೆದುಕೊಳ್ಳಿ, ಕಡ್ಡಿ ಪೆಟ್ಟಿಗೆನಾದರೂ ತೆಗೆದುಕೊಳ್ಳಿ ಅಂತ ಹೇಳಿ ಹೇಳ್ತಾರೆ. ತಬ್ पंडित राजकिशोर बसंत से कहते हैं, मुझे कुछ नहीं चाहिए, जाओ किसी और को दो. ನನಗೇನೂ ಬೇಡ, ಹೋಗು ಬೇರೆಯವರಿಗೆ ಕೊಡು ಅಂಥೇಳಿ ಹೇಳ್ತಾರೆ. ತಬ್ ಬಸಂತ್ ಉನ್ಸೆ कहता है, साहब चलनी लीजिए, दूध छानिए, चाय छानिए. ಹಾಗೆ ಬಸಂತ್ ಆಗ ಪಂಡಿತ್ ರಾಜ್ಕಿಶೋರ್ ಅವರು ಬಸಂತನಿಗೆ ಹೇಳ್ತಾರೆ, ನನಗೇನು ಬೇಡ, ಬೇರೆಯವರಿಗೆ ಕೊಡು ಅಂತ. ಆಗ ಬಸಂತ್ ಹೇಳ್ತಾನೆ, ಸ್ವಾಮಿ, ಈ ಟೀ ಸೋಸುವ ಜಾಲರಿಯನ್ನಾದರೂ ತೆಗೆದುಕೊಳ್ಳಿ, ಇದರಲ್ಲಿ ನೀವು ಹಾಲನ್ನು ಸೋಸ್ಬೋದು, ಚಹಾ ಸೋಸಬಹುದು ಅಂಥೇಳಿ ಮುಂದೆ ಹೇಳ್ತಾ ಇರೋವಂಥವನನ್ನು ಅರ್ಧಕ್ಕೆ ನಿಲ್ಲಿಸಿ ಪಂಡಿತ್ ರಾಜ್ಕಿಶೋರ್ ಹೇಳ್ತಾರೆ, ನನಗೆ ಬೇಡ, ಮುಜೆ ನಹಿ ಚಾಹಿ, ನನಗೆ ಬೇಡ ಅಂಥೇಳಿ ಹೇಳ್ತಾರೆ. ತಬ್ ಉದಾಸ್ ಮುಖ್ಸೆ ಬಸಂತ್ ಉನ್ಸೆ कहता है, बटन. तब राजकिशोर कहते हैं, नहीं. दिया सलाई. तब भी राजकिशोर कहते हैं, नहीं नहीं. तब बसंत विनम्र स्वर से साहब से कहता है, साहब एक छलनी ले लीजिए, सिर्फ 2 आना कीमत है. ಬಸಂತ್ ರಾಜ್ಕಿಶೋರ್ ಅವರನ್ನು ವಿನಂತಿಸಿಕೊಳ್ತಾನೆ. ಅವನು ಟೀ ಸೋಸುವ ಜಾಲರಿ ತೊಗೊಳ್ಳಿ, ದೇಸಿ ಬಟನ್ ಇದೆ ನನ್ನ ಹತ್ರ, ತೆಗೆದುಕೊಳ್ಳ್ರಿ, ಕಡ್ಡಿ ಪೆಟ್ಟಿಗೆ ತೆಗೆದುಕೊಳ್ಳ್ರಿ ಅಂತ ಕೇಳಿದಾಗ, ಇಲ್ಲ ನನಗೆ ಬೇಡ, ಬೇರೆಯವ್ರಿಗೆ ಕೊಡು ಅಂತ ಹೇಳಿದಾಗ ಅವನು ಮತ್ತೆ ಕೇಳ್ತಾನೆ, ಬಟನ್ ಆದರೂ ತೊಗೊಳ್ಳಿ. ಆಗ ಮತ್ತೆ ರಾಜ್ಕಿಶೋರ್ ಹೇಳ್ತಾರೆ, ಬೇಡ, ಕಡ್ಡಿ ಪೆಟ್ಟಿಗೆ ಅದೂ ಬೇಡ, ನನಗೇನೂ ಬೇಡ ಅಂಥೇಳಿ ಹೇಳ್ತಾರೆ. ಆಗ ತುಂಬ ವಿನಯಪೂರ್ವಕವಾಗಿ ಅವರ ಹತ್ರ ಬೇಡಿಕೊಳ್ಳುವಂಥ ರೀತಿಯಲ್ಲಿ ಬಸಂತ್ ರಾಜ್ಕಿಶೋರ್ ಅವ್ರನ್ನ ಕೇಳ್ತಾನೆ, ಸ್ವಾಮಿ, ಒಂದು ಈ ಜಾಲರಿಯನ್ನಾದರೂ ತೆಗೆದುಕೊಳ್ಳಿ, ಕೇವಲ 2 ಆಣೆ ಇದರ ಬೆಲೆ ಅಂಥೇಳಿ ಹೇಳ್ತಾನೆ. ಆಗ ಪಂಡಿತ್ ರಾಜ್ಕಿಶೋರ್ ಹೇಳ್ತಾರೆ, ಆದರೆ ನನಗೆ ಬೇಡಪ್ಪ ತಮ್ಮ, ನನಗೆ ಬೇಡ ಅಂದರೆ ನಾನು ಹೇಗೆ ತಗೊಳ್ಳಿ. जब विनम्र स्वर में बसंत राजकिशोर जी से कहता है, सिर्फ 2 आना कीमत है इस चलनी का, ले लीजिए साहब. तब राजकिशोर उनसे कहते हैं, पर भाई मुझे नहीं चाहिए, तो कैसे ले लूँ, ನನಗೆ ಬೇಡ ಅಂದರೆ ನಾನು ಹೇಗೆ ತಗೊಳ್ಳಿ ಅಂಥೇಳಿ ಮತ್ತೆ ಆತನನ್ನು ಪ್ರಶ್ನೆ ಮಾಡ್ತಾರೆ. तब बसंत उनसे कहता है, अच्छा आप 6 पैसे. तब उन्हें बातों को रोक कर राजकिशोर उनसे कहते हैं, ओहो, कह दिया मुझे कुछ नहीं चाहिए.
ಬಸಂತ ಆಗ ಹೇಳ್ತಾನೆ, ಆಯಿತು, ಕೇವಲ 6 ಪೈಸೆಗೆ ಅಂತ ಹೇಳ್ತಾ ಇರುವಂಥ ಸಂದರ್ಭದಲ್ಲಿ ಆತನ ವಾಕ್ಯವನ್ನು ಅರ್ಧಕ್ಕೆ ನಿಲ್ಲಿಸಿ 6 ಪೈಸೆಗಾದರೂ ಅಂತ ಹೇಳಿ ಮುಂದೆ 6 ಪೈಸೆಗಾದರೂ ತಗೊಳ್ರಿ ನೀವು ಅಂಥೇಳಿ ವಿನಂತಿಸಿಕೊಳ್ಳುವಂಥ ಬಸಂತನನ್ನು ತಡೆ ನಿಲ್ಲಿಸಿ ರಾಜ್ಕಿಶೋರ್ ಹೇಳ್ತಾರೆ, ಅಯ್ಯೋ ನನಗೆ ಬೇಡ ಅಂತ ಹೇಳಿದ್ನಲ್ವಾ, ಬೇಡ ಅಂದರೆ ಬೇಡ, ನನಗೇನೂ ಬೇಡ. तब रुआ सा, साहब सवेरे से अब तक कुछ नहीं भी खा, आपसे आशा थी साहब, एक तो ले लीजिए. ಗದ್ಗದಿತವಾದಂಥ ಅಳುವ ಕಂಠದಿಂದ ಅವನು ಹೇಳ್ತಾನೆ, ಅಯ್ಯೋ ಸ್ವಾಮಿ, ಬೆಳಗ್ಗೆಯಿಂದ ಇಲ್ಲಿಯವರೆಗೂ ಯಾವ ಮಾರಾಟವೂ ಆಗಿಲ್ಲ. ನಿಮ್ಮಿಂದ ತುಂಬ ನನಗೆ ಆಸೆ ಇತ್ತು. ನಿಮ್ಮನ್ನು ನೋಡಿದ ಕ್ಷಣವೇ ನನ್ನಲ್ಲಿ ಏನಾದರೂ ಒಂದು ಸಾಮಾನನ್ನು ನೀವು ಖರೀದಿಸ್ತೀರಾ, ನನಗೇನಾದರೂ ಒಂದು ಹಣ ಸಿಗುತ್ತೆ ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಒಂದರಾದ್ರೂ ತೆಗೆದುಕೊಳ್ಳಿ ಸ್ವಾಮಿ ಅಂಥೇಳಿ ಮತ್ತೆ ವಿನಂತಿಸ್ಕೊಳ್ತಾನೆ. जेब से 2 पैसे निकालते हुए, तुम तो अच्छा तुम्हें पैसे चाहिए, लो ये 2 पैसे ले लो और जाओ. तब राजकिशोर क्या करते हैं, उतने विनय पूर्वता से रुआ के गले से जो बसंत विनती कर रहा था उसे देखकर राजकिशोर जी को बहुत दया आ जाती है बसंत पर. तब वे क्या करते हैं, अपने जेब से 2 पैसे निकालते हुए उनसे कहते हैं, तुम तो मुझे नहीं छोड़ने वाला है, अच्छा तुम्हें पैसे चाहिए ना, ले लो ये 2 पैसे ले लो और जाओ यहाँ से, मैं तो कुछ लेने वाला नहीं हूँ. ಬಸಂತ್ ಅಷ್ಟು ವಿನಂತಿಸಿಕೊಂಡಾಗ, ಬೇಡಿಕೊಂಡಾಗ ಆತನ ಮೇಲೆ ಕರುಣೆ ಪಟ್ಟು ರಾಜ್ಕಿಶೋರ್ ಅವರು ತಮ್ಮ ಜೇಬಲ್ಲಿ ಹುಡುಕಾಡಿ, ನೀನಂತೂ ನನ್ನನ್ನು ಬಿಡೋ ಹಾಗೆ ಕಾಣಿಸಲ್ಲ ಅಂಥೇಳಿ 2 ಪೈಸೆಯನ್ನು ತೆಗೆದು ಆತನಿಗೆ ಕೊಡೋದಕ್ಕೆ ಮುಂದಾಗ್ತಾರೆ. ತಗೋ, ನಿನಗೆ ದುಡ್ಡು ಬೇಕು ತಾನೇ, ದುಡ್ಡು ತಗೋ, ಇಲ್ಲಿಂದ ಹೊರಟೋಗು, ನಾನಂತೂ ಸಾಮಾನನ್ನು ಖರೀದಿ ಮಾಡೋಲ್ಲ ಅಂಥೇಳಿ ಹೇಳ್ತಾರೆ. ತಕ್ಷಣವೇ तब क्या करता है बसंत, एकदम बोलता है, यानी बसंत राजकिशोर जी जब कहते हैं तुम्हें तो पैसे चाहिए ना, ले लो पैसे, ये 2 पैसे रख लो और जाओ यहाँ से. तब बसंत एकदम कहता है उनसे, नहीं साहब नहीं, मैं पैसे नहीं लूँगा. ಆಗ ತಕ್ಷಣವೇ ಬಸಂತ್ ಹೇಳ್ತಾನೆ, ಇಲ್ಲ ಸ್ವಾಮಿ ಇಲ್ಲ, ನಾನು ದುಡ್ಡನ್ನು ತೆಗೆದುಕೊಳ್ಳೋದಿಲ್ಲ. पंडित राजकिशोर जी को आश्चर्य होता है, आज की बच्चों, आज की दुनिया में कोई एक ऐसा व्यक्ति है जो पैसे दिए तो नहीं चाहिए बोलने वाला, कोई नहीं है ना. लेकिन यहाँ पर इस कहानी में बसंत एक ऐसा आदमी है जो बिना परिश्रम से कुछ लेने वालों में से नहीं है, इसलिए वह कहता है, नहीं साहब मुझे पैसे नहीं चाहिए. तब राजकिशोर उनसे कहते हैं, नहीं लोगे, प्रश्न पूछते हैं उनसे, यानी बसंत से प्रश्न पूछते हैं. ಆಗ ಬಸಂತ್ ತಕ್ಷಣವೇ ಅವರ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿ ಹೇಳ್ತಾನೆ, ಇಲ್ಲ ಸ್ವಾಮಿ ಇಲ್ಲ, ನನಗೆ ನೀವು ಕೊಡುವ ಹಣ ಬೇಡ. ಅಂದರೆ ಅವನು ಕಷ್ಟಪಟ್ಟು ದುಡ್ದೇ ಹಣವನ್ನು ಸಂಪಾದನೆ ಮಾಡಬೇಕು ಅನ್ನೋ ಕನಸನ್ನು ಇಟ್ಕೊಂಡಿರುವಂಥ ಒಬ್ಬ ಪ್ರಾಮಾಣಿಕ ಬಾಲಕ. ಕಷ್ಟಪಡದೆ ಪರಿಶ್ರಮ ಪಡದೆ ನಾವು ಹಣವನ್ನು ತಗೊಳ್ಬಾರ್ದು, ಊಟವನ್ನು ಮಾಡಬಾರ್ದು ಅನ್ನೋ ಒಂದು ತತ್ವವನ್ನು ಅನುಸರಿಸಿಕೊಂಡು ನಡೀತಾ ಇರುವ ಜೀವನವನ್ನು ಮಾಡ್ತಾ ಇರುವಂಥ ಒಬ್ಬ ಬಾಲಕನಾಗಿದ್ದ. ಹಾಗಾಗಿ ಆತನ ಮಾತುಗಳನ್ನು ಕೇಳಿ ರಾಜ್ಕಿಶೋರ್ ಅವರಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಹಾಗಾಗಿ ಅವರು ಮತ್ತೆ ಆತನನ್ನು ಪ್ರಶ್ನೆ ಮಾಡ್ತಾರೆ, ನೀನು ದುಡ್ಡು ತಗೊಳ್ಳಲ್ವಾ ಅಂಥೇಳಿ ಆತನನ್ನು ಪ್ರಶ್ನೆ ಕೇಳ್ತಾರೆ. ತಬ್ ಬಸಂತ್ ಉನ್ಸೆ कहता है, जी नहीं आप छलनी खरीद लीजिए. ಇಲ್ಲ ಸ್ವಾಮಿ, ನಾನು ಹಣವನ್ನು ತೆಗೆದುಕೊಳ್ಳೋಲ್ಲ, ನೀವು ಈ ಜಾಲರಿಯನ್ನು ಖರೀದಿ ಮಾಡಿ. ತಬ್ ರಾಜ್ಕಿಶೋರ್ ಉನ್ಸೆ कहते हैं, अच्छा एक छलनी में तुम्हें क्या बचेगा. ಓಹೋ, ನಾನು ಜಾಲರಿಯನ್ನು ತೆಗೆದುಕೊಳ್ಬೇಕಾ, ಹಾಗಿದ್ದರೆ ಒಂದು ಜಾಲರಿಯನ್ನು ಮಾರಾಟ ಮಾಡೋದ್ರಿಂದ ನಿನಗೆಷ್ಟು ಹಣ ಉಳಿಯುತ್ತೆ ಅಂಥೇಳಿ ಪ್ರಶ್ನೆ ಮಾಡ್ತಾರೆ. ತಬ್ ಬಸಂತ್ कहता है 2 पैसे. ಆಗ ಬಸಂತ್ ಹೇಳ್ತಾನೆ, 2 ಪೈಸೆ ಉಳಿಯುತ್ತೆ ನನಗೆ, ನೀವು 1 ಟೀ ಸೋಸುವ ಜಾಲರಿಯನ್ನು ಖರೀದಿ ಮಾಡಿದರೆ ನನಗಾಗೋ ಲಾಭ 2 ಪೈಸೆ ಅಂಥೇಳಿ ಹೇಳ್ತಾನೆ. तो राजकिशोर तब बसंत से कहते हैं, तो बस पैसे ले लो और समझ लो मैंने एक छलनी खरीद ली. ಹಾಗಿದ್ರೆ ಒಳ್ಳೇದೇ ಆಯ್ತಲ್ವಾ, ನಾನು ಕೊಟ್ಟಿದ್ದು 2 ಪೈಸೆ, ನೀನು ಅನ್ಕೋ ಹಾಗೆ ನಾನು ಒಂದು ಜಾಲರಿಯನ್ನು ಖರೀದಿ ಮಾಡಿದ್ದೀನಿ ನಿನ್ನ ಹತ್ರ, ನಿನಗೆ 2 ರೂಪಾಯಿ ಲಾಭ ಆಗಿದೆ ಅಂತ ತಿಳ್ಕೊ ನೀನು ಹಾಗೆ ಅಂತೇಳಿ ಹೇಳ್ತಾರೆ. तब बसंत उनसे कहता है, नहीं साहब नहीं, यह तो भीख है,
मैं भीख नहीं लूँगा, आप छलनी ले ले। राज किशोर पर इस बात का बड़ा असर हो जाता है। वे सहसा उस बच्चे को देखते हैं, फिर जेब टटोलते हैं, पर पैसे नहीं मिलते। ಆಗ ಬಸಂತ್ ಹೇಳ್ತಾನೆ, ಇಲ್ಲ ಸ್ವಾಮಿ, ಇಲ್ಲ, ಇದು ನಾನು ಅಂದ್ಕೊಳ್ಳೋದೇನಿದೆ ಇದರಲ್ಲಿ, ಇದು ನೀವು ನನಗೆ ಕೊಡ್ತಾ ಇರೋವಂಥ ಭಿಕ್ಷೆ. ನನಗೆ ಭಿಕ್ಷೆ ಬೇಡ, ನಾನು ಕಷ್ಟಪಟ್ಟು ದುಡಿತೀನಿ, ನನ್ನ ದುಡಿಮೆಗೆ ತಕ್ಕ ಫಲ ನನಗೆ ಬೇಕು. ನೀವು ಒಂದು ಜಾಲರಿಯನ್ನು ಖರೀದಿ ಮಾಡಿ, ಅದರಿಂದ ನನಗೆ 2 ಪೈಸೆ ಉಳಿಯುತ್ತೆ, ಅದರಲ್ಲಿ ನನಗೆ ಆತ್ಮತೃಪ್ತಿ ಇರುತ್ತೆ ಅಂತೇಳಿ ಹೇಳ್ತಾನೆ. ಅವನ ಈ ಮಾತುಗಳನ್ನು ಕೇಳಿ ರಾಜ್ ಕಿಶೋರ್ ಅವರು ತುಂಬ ಪ್ರಭಾವಿತರಾಗ್ತಾರೆ. ಆತನ ಪ್ರಾಮಾಣಿಕತನಕ್ಕೆ ಅವರ ಮನಸ್ಸು ಬೆಣ್ಣೆ ಹಾಗೆ ಕರಗೋಗುತ್ತೆ. ಹಾಗಾಗಿ ಆ ಬಾಲಕನಿಗೆ ಏನಾದರೂ ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಅವರು ತಮ್ಮ ಜೇಬನ್ನೆಲ್ಲ ಹುಡುಕ್ತಾರೆ. ಆದರೆ ಆ ಜಾಲರಿಗೆ ಕೊಡಬೇಕಾಗಿರೋಷ್ಟು ಚಿಲ್ಲರೆ ಹಣ ಅವರ ಬಳಿ ಆಗ ಇರಲಿಲ್ಲ. ತಬ್ पंडित राज किशोर बसंत से कहते हैं, भाई मेरे पास पैसे नहीं है, होते तो ले लेता, ನೋಟ್ ಹೇ. ಆಗ ರಾಜ್ ಕಿಶೋರ್ ಅವರು ಬಸಂತನಿಗೆ ಹೇಳ್ತಾರೆ, ನೋಡು ತಮ್ಮ, ನನ್ನ ಹತ್ರ ಚಿಲ್ಲರೆ ಹಣ ಇಲ್ಲ, ಪೈಸೆ ಇಲ್ಲ, ಬರೀ ನೋಟುಗಳಿದ್ದಾವೆ. ಇದ್ದಿದ್ರೆ ಖಂಡಿತವಾಗಿಯೂ ನಾನಿವತ್ತು ನಿನ್ನ ಬಳಿ ಒಂದು ಜಾಲರಿಯನ್ನು ಅವಶ್ಯವಾಗಿ ಖರೀದಿ ಮಾಡ್ತಿದ್ದೆ. ತಬ್ ಬಸಂತ್ ಉದಾಸ್ ಹೋ ಜಾತಾ ಹೈ और उनसे कहता है, नोट है, पैसे तो मेरे पास भी नहीं है, कुछ बिका ही नहीं है स्वामी. ಆಗ ಬಸಂತ್ ತುಂಬ ಉದಾಸನಾಗಿ ನಿರಾಶೆಗೊಂಡು ಹೇಳ್ತಾನೆ, ನೋಟಿದೆಯಾ, ಚಿಲ್ಲರೆ ಹಣ ನಿಮ್ಮ ಹತ್ರ ಇಷ್ಟೂ ಇಲ್ವಾ? ನನ್ನ ಹತ್ರನೂ ಇಲ್ವಲ್ಲ, ಏಕೆಂದರೆ ಬೆಳಗ್ಗೆಯಿಂದ ವ್ಯಾಪಾರನೇ ಆಗಿಲ್ಲ ಅಂತೇಳಿ ಹೇಳ್ತಾನೆ. तब राज किशोर बसंत से कहते हैं, तभी तो कहता था, अच्छा कल ले लूँगा या मेरे घर ले आना, किशनगंज में रहता हूँ. ಅಲ್ವಾ, ನನ್ನ ಹತ್ರನೂ ಚಿಲ್ಲರೆ ಹಣ ಇಲ್ಲ, ನಿನ್ನ ಬಳಿಯೂ ಇಲ್ಲ, ಹಾಗಾಗಿ ನಾನು ತಗೊಳ್ಳಲ್ಲ ಅಂತ ಹೇಳಿದೆ. ನೀನು ಇಲ್ಲಾಂದರೆ ನಾನು ನಾಳೆ ತೊಗೊಳ್ತೀನಿ, ಇಲ್ಲಾಂದರೆ ನನ್ನ ಮನೆ ಕಿಶನ್ಗಂಜಲ್ಲಿದೆ, ಅಲ್ಲಿಗೆ ಬಾ, ನಾನು ಅಲ್ಲಿ ಅವಶ್ಯವಾಗಿ ಖರೀದಿ ಮಾಡ್ತೀನಿ ಅಂಥೇಳಿ ಹೇಳ್ತಾರೆ. ತಬ್ ಬಸಂತ್ ಏಕ್ದಮ್ ಉನ್ಕೆ ಬಾತೋं को रोक कर उनसे कहता है, नहीं साहब, आज ही ले लीजिए, आप नोट मुझे दीजिए, मैं अभी बाजार से भुना लाता हूँ. ಆಗ ಅವರ ಮಾತುಗಳನ್ನು ಅರ್ಧಕ್ಕೆ ನಿಲ್ಲಿಸಿ ಬಸಂತ್ ಹೇಳ್ತಾನೆ, ಇಲ್ಲ ಸ್ವಾಮಿ, ನೀವು ಇವತ್ತೇ ಖರೀದಿ ಮಾಡಬೇಕು, ಯಾಕಂದರೆ ಇಲ್ಲಿವರೆಗೂ ಯಾವ ವ್ಯಾಪಾರವೂ ಆಗಿಲ್ಲ. ನೀವು ಒಂದು ವಸ್ತುವನ್ನು ಖರೀದಿ ಮಾಡಿದರೆ ನನಗೆ ಹಣ ಸಿಗುತ್ತೆ, ಆದ್ದರಿಂದ ನೀವು ನನಗೆ ನೋಟ್ ಕೊಡಿ, ನಾನು ಮಾರುಕಟ್ಟೆಗೆ ಹೋಗಿ ಚಿಲ್ಲರೆ ಹಣವನ್ನು ತರ್ತೀನಿ ಅಂಥೇಳಿ ಹೇಳ್ತಾನೆ. तब राज किशोर बसंत से कहते हैं, भाई तुम तो मुझे छोड़ने वालों में से नहीं हो. ಆಗ ರಾಜ್ ಕಿಶೋರ್ ಹೇಳ್ತಾರೆ, ನೀನಂತೂ ನನ್ನನ್ನು ಬಿಡೋ ಹಾಗೆ ಕಾಣ್ತಿಲ್ಲ. ತಬ್ ಬಸಂತ್ ಉನ್ಸೆ कहता है, ಬಸ್ ಮೈ ಯಹಾ ಆಯಾ. ನೋಡಿ ಸ್ವಾಮಿ, ಹಿಂಗೆ ಕೊಡಿ, ನಾನು ಹೀಗೋಗಿ ಹೀಗೆ ಬಂದುಬಿಡ್ತೀನಿ ಅಂಥೇಳಿ ಹೇಳ್ತಾನೆ. तब राज किशोर क्या करते हैं, अच्छा लो ಭುನಾ ಲಾವೋ ಅಭಿಯಾನ. ಆಗ ರಾಜ್ ಕಿಶೋರ್ ಏನಂತಾರೆ, ಆಯಿತು, ಹಾಗಿದ್ರೆ ತಗೋ ನೋಟ್ನ, ಚಿಲ್ಲರೆ ಮಾಡಿಸ್ಕೊಂಡು ಬಾ, ಹಾಂ ಬೇಗ ಬಾ ಅಂಥೇಳಿ ಆತನಿಗೆ ಆಜ್ಞೆ ಮಾಡಿ ಕಳಿಸ್ತಾರೆ. तब बसंत राज किशोर जी से कहता है, अभी आया साहब, आप यहीं ठहरे, अभी पलक मारते ही आया. ಸರಿ ಸ್ವಾಮಿ, ನಾನು ಈಗಲೇ ಬರ್ತೀನಿ, ಹೋಗಿ ನೀವು ಇಲ್ಲೇ ನಿಂತ್ಕೊಳ್ಳಿ, ಕಣ್ಣು ಮುಚ್ಚಿ ಕಣ್ಣು ತೆಗೆಯೋಷ್ಟರಲ್ಲಿ ನಾನು ಬರ್ತೀನಿ. बसंत नोट लेकर बाजार की ओर भागता है. राज किशोर वहीं खड़े रहते हैं. धीरे धीरे 15-20 मिनट बीत जाते हैं. ಬಸಂತ್ ಆ ನೋಟನ್ನು ಇಸ್ಕೊಂಡು ಅಲ್ಲಿ ಹೋಗ್ತಾನೆ. ನೀವಿಲ್ಲೇ ನಿಂತ್ಕೊಳ್ಳಿ, ನಾನು ಮಾರುಕಟ್ಟೆಗೆ ಹೋಗಿ ಚಿಲ್ಲರೆ ಹಣವನ್ನು ತೊಗೊಂಡು ಬರ್ತೀನಿ ಅಂಥೇಳಿ ಹೇಳ್ತಾನೆ. ಬಸಂತ್ ನೋಟ್ ಲೇಕರ್ ಬಾಜಾರ್ ಕಿ ಓರ್ ಭಾಗ್ತಾ ಹೇ. ಬಸಂತ್ ಆ ರಾಜ್ ಕಿಶೋರ್ ಅವರು ಕೊಟ್ಟಿರುವಂತಹ ನೋಟನ್ನು ತೆಗೆದುಕೊಂಡು ಅಲ್ಲಿಗೆ ಮಾರುಕಟ್ಟೆ ಒಳಗಡೆ ಓಡಿ ಹೋಗ್ತಾನೆ. ರಾಜ್ ಕಿಶೋರ್ ವಹಿ ಖಡೆ ಇರತ್ತೆ ಹೇ. ರಾಜ್ ಕಿಶೋರ್ ಅವರು ಅಲ್ಲೇ ನಿಂತ್ಕೊಂಡಿರ್ತಾರೆ. ಧೀರೆ ಧೀರೆ 15-20 ಮಿನಿಟ್ ಬೀತ್ ಜಾತೆ ಹೇ. ನಿಧಾನವಾಗಿ 15 ನಿಮಿಷ ಕಳೆದು ಹೋಗುತ್ತೆ, 20 ನಿಮಿಷ ಕಳೆದು ಹೋಗುತ್ತೆ. जैसे जैसे समय बीतता है वे उत्सुक होकर बाजार की ओर देखते हैं. ಯಾವಾಗ ಸಮಯ ಕಳೀತಾ ಇದ್ದಂತೆ 5 ನಿಮಿಷ ಆಯಿತು, 10 ನಿಮಿಷ ಆಯಿತು, 15 ನಿಮಿಷ ಆಯಿತು, 20 ನಿಮಿಷ ಆಯಿತು,
ಬಸಂತನ ಸುಳಿವೇ ಇಲ್ಲ, ಬಸಂತ್ ಬರಲೇ ಇಲ್ಲ. ಬಸಂತ್ ನಡೆದು ಹೋದ ದಾರಿಯ ಕಡೆಗೆ ಬಗ್ಗಿ ಬಗ್ಗಿ ರಾಜ್ ಕಿಶೋರ್ ಅವರು ನೋಡ್ತಾ ಇದ್ರು ಉತ್ಸುಕತೆಯಿಂದ. ಈಗ ಬರ್ತಾನೆ, ಈಗ ಬರ್ತಾನೆ ಅಂಥೇಳಿ ಬಸಂತನ ದಾರಿಯನ್ನು, ಬರುವಿಕೆಯ ದಾರಿಯನ್ನು ಅವರು ಕಾಯ್ತಾ ಇದ್ರು. 15 मिनट हो गए, अब तक नहीं आया, कहाँ रह गया, मुझे तो लगता है अब नहीं लौटेगा. 15 ನಿಮಿಷ ಆಯಿತು, ಇನ್ನೂವರೆಗೂ ಬರಲಿಲ್ವ. ಅಂದರೆ ಪಂಡಿತ್ ರಾಜ್ ಕಿಶೋರ್ ಅವರು ನಿಂತಲ್ಲೇ ನಿಂತು ಬಸಂತನ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. 15 ನಿಮಿಷ ಆಯಿತು ಈ ಹುಡುಗ ಹೋಗಿ, ಇನ್ನೂ ಬರಲಿಲ್ವಲ್ಲ, ಎಲ್ಲಿ ಹೋಗಿರ್ಬೋದು ಇವನು, ನನಗನ್ಸುತ್ತೆ ಇನ್ನವನು ಬರೋದಿಲ್ಲ. ಹಾಗಂತ ಅವರು ಬಸಂತನ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಯಾನೇ वे सोचते हैं वहाँ मेरे सामने नाटक किया है, पैसों के लिए इस तरह नाटक करके यहाँ से भाग गया है, वो अब नहीं लौटेगा. ಅಂದರೆ ಪಂಡಿತ್ ರಾಜ್ ಕಿಶೋರ್ ಅವರು ಬಸಂತನ ಬಗ್ಗೆ ಯೋಚನೆ ಮಾಡ್ತಾರೆ. ಅವನು ಕಳ್ಳ ಮಾರ್ಗದಲ್ಲಿ ಜೀವನ ನಿರ್ವಹಣೆಯನ್ನು ಮಾಡ್ತಾ ಇದ್ದಾನೆ. ಅಂದರೆ ನನ್ನ ಮುಂದೆ ನಾಟಕವನ್ನು ಮಾಡಿ ಹಣವನ್ನು ಪಡೆಯೋದಕ್ಕಾಗಿ ಅಷ್ಟೆಲ್ಲ ನಾಟಕವನ್ನು ಮಾಡ್ದ, ಈಗ ಹಣ ಸಿಕ್ತಲ್ಲ ಓಡೋಗಿದ್ದಾನೆ, ಮತ್ತೆ ಅವನು ಬರೋದಿಲ್ಲ ಅಂಥೇಳಿ ಆತನ ಬಗ್ಗೆ ಅಂದ್ಕೊಂಡು ಅಲ್ಲಿಂದ ವಾಪಸ್ ಹೊರಟೋಗ್ತಾರೆ. तो बच्चों, बसंत क्यों वापस नहीं लौटा? तो राज किशोर क्या करते हैं, बसंत के बारे में क्या सोचते हैं, इसके बारे में हम कल की कक्षा में देख लेंगे. तो बच्चों, आज किए गए पाठ को अच्छी तरह से घर में अध्ययन कर लीजिए. फिर हम कल मिलेंगे. तब तक के लिए आप सभी को धन्यवाद.